9 ಜನ ಜೀವಂತ ದಹನ ಆಗಿದ್ದಾರೆ ಸರ್. ಮೋದಿ ಅವರು ಸಹ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನೋಡಿ, ಭಾಳ ದುರಂತ ಏನಾಗಿದೆ ಅಂದರೆ ಈ ಬಸ್ಸುಗಳ ಏನು ಅವುಗಳನ್ನು ಇನ್ನೊಮ್ಮೆ ಯಾವ ಕಾರಣದಿಂದ ಸುಡ್ತಾ ಇವೆ ಅನ್ನೋವಂಥದ್ದು ಇವತ್ತು ಪೂರ್ತಿ ಇವತ್ತು ಅದನ್ನು ತನಿಖೆ ಆಗಬೇಕು. ಯಾಕಂದರೆ ಭಾಳ ಕಡೆ ಇಂಥ ಘಟನೆಗಳಾಗ್ತಾಯಿವೆ. ಕಾರುಗಳು ಸುಡ್ತಾ ಇವೆ, ಜೀವಂತ ದಹನ ಆಗ್ತಾಯಿದ್ದಾರೆ. ಇವತ್ತು ಬಸ್ಸುಗಳು ಜೀವಂತ ದಹನ ಆಗ್ತಾಯಿದ್ದಾರೆ. ಅನೇಕ ಕಡೆ ಇಂಥ ಏನು ಘಟನೆಗಳು ನಡೀತಾ ಇದ್ದಾವೆ. ಇದರ ಮೇಲೆ ಸಾರಿಗೆ ಇಲಾಖೆದವರು ಎಲ್ಲ ವಾಹನಗಳನ್ನು ಪರೀಕ್ಷೆ ಮಾಡಿ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ, ಏನು ಯಾವ ತಂತ್ರಜ್ಞಾನದಿಂದ ವಿಫಲ ಆಗಿ ಬೆಂಕಿ ಹತ್ತುವಂಥ ಕಾರಣಗಳೇನಿವೆ ಅದನ್ನು ತನಿಖೆ ಮಾಡಿ ಅದನ್ನು ಸೂಕ್ತವಾಗಿ ಮುಂಜಾಗ್ರತಾ ಕ್ರಮ ಏನಂತ ತೆಗೆದುಕೊಳ್ಬೇಕು ಮತ್ತು ಯಾವ ಇನ್ನೂ ಡೇಂಜರ್ ಇದರಲ್ಲಿದೆ ಅಂಥ ಬಸ್ಸುಗಳ ಒಂದು ಲೈಸೆನ್ಸನ್ನು ರದ್ದು ಮಾಡಬೇಕು. ಇಲ್ಲಾಂದರೆ ಅಮಾಯಕ ಜನ ಇವತ್ತು ಜೀವಂತ ದಹನ ಆಗೋದು ಭಾಳ ಅತ್ಯಂತ ನೋವಿನ ಸಂಗತಿ. ನಾ ಕೇಂದ್ರ ಸರ್ಕಾರಕ್ಕೂ ನಿತಿನ್ ಗಡ್ಕರಿಯವ್ರಿಗೂ ಒತ್ತಾಯ ಮಾಡ್ತೀನಿ, ಯಾವ ಇದನ್ನ ಫಾಲ್ಟ್ದಿಂದ ಇದು ಆಗ್ತಾಯಿದೆ ಅನ್ನೋಂಥದ್ದು ಒಂದು ಏನು ತಂತ್ರಜ್ಞಾನರು ಅದಾರ ಅವರೊಂದು ಕಮಿಟಿ ಮಾಡಿದ್ದನ್ನು ಎಲ್ಲ ಕಡೆ ಇಡೀ ಆಟೋಮೊಬೈಲ್ ಇದರಲ್ಲಿ ಯಾವುದೇ ಕಾರಣದಿಂದ ಆಗ್ತಾಯಿದೆ ಅನ್ನೋಂಥದ್ದು ತನಿಖೆ ಆಗದೇ ಇದ್ದರೆ ಇಂಥ ಅಮಾಯಕ ಜನ ಪಾಪ ಜೀವಂತ ದಹನ ಆಗೋದಂದ್ರೆ ಭಾಳ ಕೆಟ್ಟ ಒಂದು ಪರಿಸ್ಥಿತಿ. ಅದಕ್ಕೆ ನಾನು ಸಾಂತ್ವನೂ ಹೇಳ್ತೀನಿ, ಆ ಕುಟುಂಬಗಳಿಗೆ ಧೈರ್ಯ ಕೊಡುವಂಥ ಶಕ್ತಿ ಕೊಡಲಿ. ಆದರೆ ಮುಂದಿನ ದಿವಸಗಳಲ್ಲಿ ಇದು ಪೂರ್ತಿ ನಿಲ್ಲಬೇಕನ್ನೋಂಥ ಒತ್ತಾಯವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾನೆ. 9 ಜನ ಜೀವಂತ ದಹನ ಆಗಿದ್ದಾರೆ ಸರ್. ಮೋದಿ ಅವರು ಸಹ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನೋಡಿ, ಭಾಳ ದುರಂತ ಏನಾಗಿದೆ ಅಂದರೆ ಈ ಬಸ್ಸುಗಳ ಏನು ಅವುಗಳನ್ನು ಇನ್ನೊಮ್ಮೆ ಯಾವ ಕಾರಣದಿಂದ ಸುಡ್ತಾ ಇವೆ ಅನ್ನೋವಂಥದ್ದು ಇವತ್ತು ಪೂರ್ತಿ ಇವತ್ತು ಅದನ್ನು ತನಿಖೆ ಆಗಬೇಕು. ಯಾಕಂದರೆ ಭಾಳ ಕಡೆ ಇಂಥ ಘಟನೆಗಳಾಗ್ತಾಯಿವೆ. ಕಾರುಗಳು ಸುಡ್ತಾ ಇವೆ, ಜೀವಂತ ದಹನ ಆಗ್ತಾಯಿದ್ದಾರೆ. ಇವತ್ತು ಬಸ್ಸುಗಳು ಜೀವಂತ ದಹನ ಆಗ್ತಾಯಿದ್ದಾರೆ. ಅನೇಕ ಕಡೆ ಇಂಥ ಏನು ಘಟನೆಗಳು ನಡೀತಾ ಇದ್ದಾವೆ. ಇದರ ಮೇಲೆ ಸಾರಿಗೆ ಇಲಾಖೆದವರು ಎಲ್ಲ ವಾಹನಗಳನ್ನು ಪರೀಕ್ಷೆ ಮಾಡಿ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ, ಏನು ಯಾವ ತಂತ್ರಜ್ಞಾನದಿಂದ ವಿಫಲ ಆಗಿ ಬೆಂಕಿ ಹತ್ತುವಂಥ ಕಾರಣಗಳೇನಿವೆ ಅದನ್ನು ತನಿಖೆ ಮಾಡಿ ಅದನ್ನು ಸೂಕ್ತವಾಗಿ ಮುಂಜಾಗ್ರತಾ ಕ್ರಮ ಏನಂತ ತೆಗೆದುಕೊಳ್ಬೇಕು ಮತ್ತು ಯಾವ ಇನ್ನೂ ಡೇಂಜರ್ ಇದರಲ್ಲಿದೆ ಅಂಥ ಬಸ್ಸುಗಳ ಒಂದು ಲೈಸೆನ್ಸನ್ನು ರದ್ದು ಮಾಡಬೇಕು. ಇಲ್ಲಾಂದರೆ ಅಮಾಯಕ ಜನ ಇವತ್ತು ಜೀವಂತ ದಹನ ಆಗೋದು ಭಾಳ ಅತ್ಯಂತ ನೋವಿನ ಸಂಗತಿ. ನಾ ಕೇಂದ್ರ ಸರ್ಕಾರಕ್ಕೂ ನಿತಿನ್ ಗಡ್ಕರಿಯವ್ರಿಗೂ ಒತ್ತಾಯ ಮಾಡ್ತೀನಿ, ಯಾವ ಇದನ್ನ ಫಾಲ್ಟ್ದಿಂದ ಇದು ಆಗ್ತಾಯಿದೆ ಅನ್ನೋಂಥದ್ದು ಒಂದು ಏನು ತಂತ್ರಜ್ಞಾನರು ಅದಾರ ಅವರೊಂದು ಕಮಿಟಿ ಮಾಡಿದ್ದನ್ನು ಎಲ್ಲ ಕಡೆ ಇಡೀ ಆಟೋಮೊಬೈಲ್ ಇದರಲ್ಲಿ ಯಾವುದೇ ಕಾರಣದಿಂದ ಆಗ್ತಾಯಿದೆ ಅನ್ನೋಂಥದ್ದು ತನಿಖೆ ಆಗದೇ ಇದ್ದರೆ ಇಂಥ ಅಮಾಯಕ ಜನ ಪಾಪ ಜೀವಂತ ದಹನ ಆಗೋದಂದ್ರೆ ಭಾಳ ಕೆಟ್ಟ ಒಂದು ಪರಿಸ್ಥಿತಿ. ಅದಕ್ಕೆ ನಾನು ಸಾಂತ್ವನೂ ಹೇಳ್ತೀನಿ, ಆ ಕುಟುಂಬಗಳಿಗೆ ಧೈರ್ಯ ಕೊಡುವಂಥ ಶಕ್ತಿ ಕೊಡಲಿ. ಆದರೆ ಮುಂದಿನ ದಿವಸಗಳಲ್ಲಿ ಇದು ಪೂರ್ತಿ ನಿಲ್ಲಬೇಕನ್ನೋಂಥ ಒತ್ತಾಯವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾನೆ.